ನಮಸ್ಕಾರ ಸ್ನೇಹಿತರೆ, ನಾನು ಮುನಿರಾಜ್ ಅಂತ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ D2D ಮುನಿ ನಿಮಗೆ ಸ್ವಾಗತ. ನಾನು ಈ ದಿನ ಕುಜನ ಬಗ್ಗೆ ತಿಳಿಸಿಕೊಡಲು ಇಚ್ಛೆಪಡುತ್ತೇನೆ. ನನಗೆ ತಿಳಿದ ಮಟ್ಟಿಗೆ ನಾನು ತಿಳಿಸುತ್ತೇನೆ, ತಪ್ಪಿದ್ದಲ್ಲಿ ಕ್ಷಮೆ ಕೋರುತ್ತೇನೆ. ಕುಜದೇವನ ದೋಷದಿಂದ ಮನುಷ್ಯನಿಗೆ ಯಾವ ಯಾವ ರೀತಿಯಲ್ಲಿ ತೊಂದರೆಗಳು ಬರುತ್ತದೆ. ಕುಜ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ. ಈ ದೇವನು ಕೋಪಿಷ್ಠನು ಜಾಸ್ತಿ, ತುಂಬ ಬೇಗನೆ ಕೋಪ ಬರುತ್ತದೆ. ಈತನು ಕೆಂಪಾಗಿರುತ್ತಾನೆ. ಈತನ ರಾಶಿಯು ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ ಆಗಿರುತ್ತದೆ. ಮೇಷರಾಶಿಯು ಕುಜನು ಸ್ವಂತ ಮನೆಯಾಗಿರುತ್ತದೆ. ಸ್ಕಂದದೇವ ಸುಬ್ರಹ್ಮಣ್ಯ ಸ್ವಾಮಿ ಆಗಿರುವ ಈತ ಮೊದಲಿಗೆ ಭೂಮಿಗೆ ಸಂಬಂಧಪಟ್ಟ ದೇವರು ಭೂಮಿ ಪುತ್ರನಾಗಿರುತ್ತಾನೆ. ಅದಕ್ಕೆ ಮಂಗಳವಾರ ದಿನ ಈತರು ಜನಿಸಿರುವುದರಿಂದ ಮಂಗಳವಾರ ದಿನ ಭೂಮಿಯ ಪೂಜೆಯನ್ನು ಯಾರು ಮಾಡುವುದಿಲ್ಲ. ಭೂಮಿಗೆ ಸಂಬಂಧಪಟ್ಟ ದೇವರು ಅಂದರೆ ಕುಜದೇವನು. ಮೊದಲು ಇದನ್ನು ತಿಳಿದುಕೊಳ್ಳಿ. ಕುಜದೋಷ ಅಂತ ತಿಳಿದುಕೊಳ್ಳುತ್ತೀರಾ ಅಷ್ಟೇ. ಮದುವೆಗೆ ವಿಳಂಬವಾಗಿದೆ, ಕುಜದೋಷ ನಿವಾರಣೆಗೆ ಸುಲಭ ಪರಿಹಾರಗಳು ಬೇಕು ಅಂತ ನೋಡ್ತೀರ. ಆದರೆ ಭೂಮಿಗೆ ಸಂಬಂಧಪಟ್ಟ, ಆಸ್ತಿಗೆ ಸಂಬಂಧಪಟ್ಟ, ಹಣಕಾಸಿಗೆ ಸಂಬಂಧಪಟ್ಟ ದೋಷಗಳು ಕುಜದೇವನಿಂದಲೇ ಬರುತ್ತದೆ. ಏಕೆಂದರೆ ಶನಿದೇವನನ್ನು ಭಯದಿಂದ ಕೈ ಮುಗಿಯುವ ರೀತಿಯಲ್ಲಿ ಹನುಮಂತನಿಗೆ ಹೋಗಿ ನೀವು ಪೂಜೆಯನ್ನು ಸಲ್ಲಿಸಿ, ಶನಿದೇವರ ಕಾಟ ನಮಗೆ ಬೇಡ ತಂದೆ ಅಂತ, ಅದು ಒಳ್ಳೆಯದೇ. ಆದರೆ ಕುಜದೇವನ ದೋಷ ಇದೆ. ಭೂಮಿಗೆ ವ್ಯವಹರಿಸಿದ ಸಂಬಂಧಿಸಿದ ಎಲ್ಲವೂ ಕುಜದೇವನು ಸುಬ್ರಹ್ಮಣ್ಯ ಸ್ವಾಮಿ ಮುರುಘಾದೇವನು ಆಗಿರುತ್ತಾನೆ. ಆತನನ್ನು ಪೂಜೆ ಮಾಡಿದ್ದಲ್ಲಿ, ಆತನನ್ನು ಮೆಚ್ಚುಗೆ ಪಡಿಸಿದಲ್ಲಿ ನಿಮ್ಮ ಇಷ್ಟಾರ್ಥಗಳು, ಹಣದ ತೊಂದರೆಯಾಗಲಿ, ಭೂಮಿಗೆ ಸಂಬಂಧಿಸಿದ ದೋಷವಾಗಲಿ, ಸಂತಾನದ ದೋಷವಾಗಲಿ, ಮದುವೆ ವಿಳಂಬವಾಗಿರುವ ಕಾರಣವಾಗಿ ನಿವಾರಣೆಯಾಗುತ್ತದೆ. ದಯವಿಟ್ಟು ಒಳ್ಳೆ ಪಂಡಿತರ ಬಳಿ ತಿಳಿದುಕೊಂಡು ಅಥವಾ ಕುಜದೋಷದ ವಿವರಣೆಯ ಪುಸ್ತಕಗಳು ಲಭಿಸುತ್ತದೆ. ಅದರಲ್ಲಿ ತಿಳಿಸುವ ಹಾಗೆ ಪರಿಹಾರಗಳನ್ನು, ದೊಡ್ಡ ಪರಿಹಾರಗಳಲ್ಲ, ಸಣ್ಣ ಪ್ರಮಾಣದ ಪರಿಹಾರಗಳನ್ನು ಮಾಡಿಕೊಂಡರೆ ಲಾಭದಾಯಕವಾಗಿರುತ್ತದೆ, ಅಭಿವೃದ್ಧಿಯಾಗುತ್ತದೆ. ಏಕೆ ಅಭಿವೃದ್ಧಿ ಆಗುವುದಿಲ್ಲ ಅಂದರೆ, ತಾವುಗಳು ಶನಿದೇವರ ಕಾಟವನ್ನು ತಪ್ಪಿಸಿಕೊಳ್ಳಲು ಹನುಮಂತನಿಗೆ ಪೂಜೆ ಮಾಡಿ ಕೈ ಮುಗಿದು ಹೊಂದಿರುತ್ತೇವೆ. ಆದರೆ ಕುಜದೇವನ ಶಾಪಗಳನ್ನು ನಿವಾರಣೆ ಮಾಡಿಕೊಳ್ಳಲು ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ದೇವೆ. ದಯವಿಟ್ಟು ಆಗ ಮಾಡಿ ಕುಜದೇವನನ್ನು ದೋಷವನ್ನು ನಿವಾರಣೆ ಮಾಡಿಕೊಳ್ಳಲು ವೀಕ್ಷಣೆ ಮಾಡಿ.